ಮೇಡಮ್ ಎಷ್ಟು ಸರಿ ಫೋನ್ ಮಾಡಿದ್ರು ಸ್ವಿಚ್ ಆಫ್ ಅಂತಾನೆ ಬರ್ತಾ ಇದೆ. ಮುನ್ಸ್ವಾಮಿ ಅವರೇ, ನೀವು ಎಷ್ಟು ಸತಿ ಫೋನ್ ಮಾಡಿದ್ರು ಸ್ವಿಚ್ ಆಫ್ ಅಂತಾನೆ ಬರುತ್ತೆ. ಆನ್ ಆದರೆ ನಮಗೆ ಗೊತ್ತಾಗತ್ತಲ್ವಾ? ನೀವು ಹೀಗೆ ಪದೇ ಪದೇ ಫೋನ್ ಮಾಡಿದ್ರೆ ಪ್ರಯೋಜನನೇ ಇಲ್ಲ. ನಂದಿನಿ, ಎಸ್ ಮ್ಯಾಮ್. ಇತ್ತೀಚೆಗೆ ಕಾಣೆ ಆಗಿರೋ ಸುದ್ದಿ ಬಂದಿದೆಯಾ? ನಮ್ಮ ಸ್ಟೇಷನ್ ಸರೌಂಡಿಂಗಲ್ಲಿ ಆ ಥರ ಏನೂ ಕಂಪ್ಲೇಂಟ್ಸ್ ಬಂದಿಲ್ಲ ಮ್ಯಾಮ್. ಮೇಡಮ್, CCTV ಫುಟೇಜ್. ಮೇಡಮ್, ನನ್ನ ಮಗಳನ್ನ ಯಾರು ಕಿಡ್ನಾಪ್ ಮಾಡ್ಕೊಂಡು ಹೋದ್ರು. ಮುನ್ಸ್ವಾಮಿ ಅವರೇ, ನಮಗೆ ಲೀಡ್ ಸಿಕ್ತಲ್ಲ. ಏನಾದರೂ ಮಾಡೋಣ, ನೀವು ಸಮಾಧಾನ ಮಾಡ್ಕೊಳ್ಳಿ. ನನ್ನ ಮಗಳಿಗೆ ಏನಾದ್ರು ಆದರೆ ನಾನು ಬದುಕಿರಲ್ಲ ಮೇಡಮ್. ಮುನ್ಸ್ವಾಮಿ ಅವರೇ, ಇದು ಪ್ಯಾನಿಕ್ ಆಗೋ ಟೈಮ್ ಅಲ್ಲ. ಎಮೋಷನ್ಸ್ನ ಕಟ್ಟಿಟ್ಟು ಕೆಲಸ ಮಾಡಬೇಕು. ನಾವೀಗ ಉಷಾನ ಹುಡುಕ್ತೀವಿ, ನೀವಿಲ್ಲೇ ಇರಿ. ಹೌದು ಸರ್, ನೀವು ಧೈರ್ಯವಾಗಿರಿ. ಶಿವು, ಉಷಾ ಮೊಬೈಲ್ದು ಲಾಸ್ಟಿನ ಲೊಕೇಶನ್ ಡೀಟೇಲ್ಸ್ ಸಿಕ್ತಲ್ಲ, ನಡೀರಿ ಹೋಗೋಣ. ಮೇಡಮ್, ನಾನು ಬರ್ತೀನಿ. ಮುನ್ಸ್ವಾಮಿ ಅವರೇ, ನೀವು ಈ ಕೇಸಲ್ಲಿ ಡೈರೆಕ್ಟಾಗಿ ರಿಲೇಟ್ ಆಗಿದ್ದೀರಾ. ಸೊ ನಾವು ಹೋಗ್ತೀವಿ, ಹುಡ್ಕೊಂಡು ಬರ್ತೀವಿ, ನೀವು ಇಲ್ಲೇ ಇರಿ. ಇಲ್ಲ ಮೇಡಮ್, ನಾನು ಬರ್ತೀನಿ ಮೇಡಮ್. ನಾನು ಪ್ಯಾನಿಕ್ ಆಗೋಲ್ಲ, ಏನೂ ಆಗಲ್ಲ ಮೇಡಮ್. ನಾನು ಬರ್ತೀನಿ ಮೇಡಮ್, ಪ್ಲೀಸ್ ನಾನು ಕರ್ಕೊಂಡು ಹೋಗಿ. ಸರಿ. ಮೇಡಮ್, ಇದ್ಯಾವುದೋ ಹಳೆ ಬಿಲ್ಡಿಂಗ್ ಕಣ್ಣಂಗೆ ಕಾಣಿಸ್ತಿದೆ. ಲೆಟ್ಸ್ ಗೆಟ್ ಡೌನ್. ಮೇಡಮ್, ನನ್ನ ಮಗಳು ಇಲ್ಲಿ. ಮುನ್ಸ್ವಾಮಿ ಅವರೇ, ಹೆದರಬೇಡಿ, ನಾವು ಹೋಗಿ ನೋಡ್ಕೊಂಡು ಬರ್ತೀವಿ, ನೀವು ಇಲ್ಲೇ ಇರಿ. ಇಲ್ಲ ಇಲ್ಲ ಮೇಡಮ್, ನಾನು ಬರ್ತೀನಿ ಮೇಡಮ್ ನಿಮ್ಮ ಜೊತೆ. ಸರಿ, ಎಲ್ಲರೂ ಒಂದೇ ಕಡೆ ಹೋಗೋದು ಬೇಡ. ನೀವು ಆ ಕಡೆ ಹೋಗಿ, ನಾವು ಈ ಕಡೆ ಹೋಗಿ. ಸರಿ.
ಮ್ಯಾಮ್ ಇಲ್ಲಿ ನೋಡಿ ಮ್ಯಾಮ್. ಹುಷಾದಿರ್ಬೋದಾ? ಇರ್ಬೋದು, ಆದರೆ ಉಷಾ ಎಲ್ಲೂ ಕಾಣ್ತಿಲ್ವಲ್ಲ ಮ್ಯಾಮ್. ನಂದಿನಿ ಅಲ್ಲಿ ನೋಡಿ. ಮೇಡಮ್ ಸೂಸೈಡಾ? ನೋಡೋಣ ಬನ್ನಿ. ಉಷಾ 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 ಮುನ್ಸ್ವಾಮಿ ಅವರೇ, ಮುನ್ಸ್ವಾಮಿ ಅವರೇ, ಮಗಳೇ ಉಷಾ, ಉಷಾ ನಿನ್ನ ಅಪ್ಪ ಬಂದಿದೆ, ಕಣ್ಬಿಡಮ್ಮ ಮಗಳೇ. ಮಗಳೇ ಉಷಾ, ಏನಾಯ್ತಮ್ಮ? ಉಷಾ, ಉಷಾ, ಉಷಾ ಮಾತಾಡು ಮಗಳೇ. ಉಷಾ ಏನಾಯ್ತು? ಮುನ್ಸ್ವಾಮಿ ಅವರೇ, ಮೊದಲು ಅಳೋದನ್ನ ನಿಲ್ಲಿಸಿ. ಉಷಾಗೇನೂ ಆಗಿಲ್ಲ. ಶಿವು, ಮೊದಲು ಇವಳನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗೋಣ. ಬೇಡ ಮೇಡಮ್, ಬೇಡ. ಈ ವಿಷಯ ಮೀಡಿಯಾದವ್ರಿಗೆ ತಿಳಿದ್ರೆ ನಮಗೆ ತುಂಬ ತೊಂದರೆ ಆಗುತ್ತೆ. ನಾವೀಗ ಇವಳನ್ನ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಾ ಇದ್ರೆ ಜೀವಕ್ಕೆ ತೊಂದರೆ ಆಗುತ್ತೆ. ಇಲ್ಲ, ನನ್ನ ಮಗಳನ್ನ ಕರ್ಕೊಂಡು ಹೋಗೋದಕ್ಕೆ ನಾನು ಬಿಡೋದಿಲ್ಲ. ಉಷಾ, ಮುನ್ಸ್ವಾಮಿ ಅವರೇ, ಹಠ ಮಾಡಬೇಡಿ. ಮೇಡಮ್, ಮುನಿಸ್ವಾಮಿ ಅವ್ರು ಹೇಳೋ ಮಾತಿನಲ್ಲೂ ಪಾಯಿಂಟ್ ಇದೆ. ಈ ವಿಷಯ ಏನಾದರೂ ಆಚೆ ಹೋದ್ರೆ ಟಿವಿ ನ್ಯೂಸ್ನವರು ಮಾತಲ್ಲೇ ಈ ವಿಷಯನ ಎಳ್ದಾಡ್ಬಿಡ್ತಾರೆ. ಈ ವಿಷಯನ ಮಿಡ್ಲ್ ಕ್ಲಾಸ್ ಅವ್ರು ತಡ್ಕೊಳ್ಳೋದು ಕಷ್ಟ ಮ್ಯಾಮ್. ಡೋಂಟ್ ವರಿ, ನನಗೆ ಗೊತ್ತಿರೋ ಹಾಸ್ಪಿಟಲಿಗೆ ಕರ್ಕೊಂಡು ಹೋಗ್ತೀನಿ. ಈ ವಿಷಯ ಹೊರಗೆ ಬರದೇ ಇರೋ ಹಾಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಂದು. ಮುನ್ಸ್ವಾಮಿ ಅವರೇ, ನೀವು ಯೋಚನೆ ಮಾಡಬೇಡಿ, ನಾನಿದ್ದೀನಿ. ಉಷಾಗೇನೂ ಆಗಲ್ಲ, ಆಯ್ತಾ? ಶಿವು, ಬನ್ನಿ. ಮೇಡಮ್, ನನ್ನ ಮಗಳಿಗೇನೂ ಆಗಿರೋದಿಲ್ಲ ಅಲ್ವಾ? ಮುನ್ಸ್ವಾಮಿ ಅವರೇ, ಏನೂ ಆಗಿರೋದಿಲ್ಲ. ಡಾಕ್ಟರ್ ನೋಡ್ತಿದ್ದಾರಲ್ವಾ, ನೀವು ಧೈರ್ಯವಾಗಿರಿ. ಡಾಕ್ಟರ್, ಉಷಾ ಹೇಗಿದ್ದಾಳೆ? ಶೀ ಈಸ್ ಔಟ್ ಆಫ್ ಡೇಂಜರ್. ನಿದ್ದೆ ಮಾಡ್ತಾ ಇದ್ದಾಳೆ. ಆದರೆ ತುಂಬ ಸುಸ್ತಾಗಿದೆ. ಈ ಥರ ಘಟನೆಗಳ ಬಗ್ಗೆ ನಾನು ಹೆಚ್ಚು ಹೇಳೋ ಅಗತ್ಯ ಇಲ್ಲ ಅನ್ಕೋತೀನಿ. ಥ್ಯಾಂಕ್ ಯು ಡಾಕ್ಟರ್. ಏನಾದರೂ ಮಾತಾಡಿದ್ಲಾ? ಇಲ್ಲ, ಈ ಸಮಸ್ಯೆಯಲ್ಲಿ ಮಾತಾಡ್ಸೋದು ಸರಿಯಲ್ಲ. ಪ್ಲೀಸ್ ಟೇಕ್ ಕೇರ್ ಆಫ್ ಹರ್. ಎಸ್ ಡಾಕ್ಟರ್, ಥ್ಯಾಂಕ್ ಯು. ಹಾಗೆ ನಿಮ್ಮ ಹತ್ರ ಒಂದು ರಿಕ್ವೆಸ್ಟ್. ಇದೆಲ್ಲ ಒಂದು ಹಂತಕ್ಕೆ ಬರೋವರೆಗೂ ಈ ವಿಷಯ ಆಚೆ ಹೋಗೋದು ಬೇಡ. ಖಂಡಿತ. ಆದರೆ ಕಂಪ್ಲೇಂಟ್ ಆದರೆ ಪ್ರೊಸೀಜರ್ಸ್ ಇರುತ್ತೆ. ಇಲ್ಲ, ಅದನ್ನೆಲ್ಲ ನಾನು ನೋಡ್ಕೋತೀನಿ ಡಾಕ್ಟರ್. ಸದ್ಯಕ್ಕೆ ಅಗತ್ಯ ಇರೋ ಟೆಸ್ಟ್ಗಳನ್ನೆಲ್ಲ ಮುಗಿಸಿ ರಿಪೋರ್ಟ್ ಬಂದಮೇಲೆ ನೀವು ಮನೆಗೆ ಕರ್ಕೊಂಡು ಹೋಗ್ಬೋದು ಅಂದರೆ ನಾನು ಕರ್ಕೊಂಡು ಹೋಗ್ತೀನಿ. ಓಕೆ ಮೇಡಮ್, ಆ್ಯಸ್ ಯು ವಿಶ್. ಮೇಡಮ್, ಅಯ್ಯೋ ಮುನ್ಸ್ವಾಮಿ ಅವರೇ, ಏನಿದೆಲ್ಲ? ನೀವು ದೊಡ್ಡವರು, ಹೀಗೆಲ್ಲ ಕೈ ಮುಗಿಯೋ ಹಾಗಿಲ್ಲ. ನೀವು ಇಲ್ಲದೆ ಇದ್ರೆ ನನ್ನ ಮಗಳ ಮುಖ ಮತ್ತೆ ನೋಡ್ತಾ ಇದ್ನೋ ಇಲ್ವೋ? ನೋಡಿದ್ರು ಕೂಡ
ಈ ಜನಗಳು ನನ್ನ ಮಗಳನ್ನ ಅದೆಷ್ಟು ಕಿತ್ತು ತಿಂತಾ ಇದ್ರು. ನೋಡಿ, ನಾನು ಮೊದಲು ಹೆಣ್ಣು, ಆಮೇಲೆ ಪೊಲೀಸ್ ಆಫೀಸರ್. ನನಗೂ ಹೃದಯ ಅನ್ನೋದಿದೆ. ನಿಮ್ಮದು ದೊಡ್ಡ ಮನಸ್ಸು ಮೇಡಮ್. ಈಗೇನು ಬೇಜಾರು ಮಾಡ್ಕೊಂಡೇ ಇರ್ತಿರೋ? ಇದು ನಮ್ಮ ಮುನ್ಸ್ವಾಮಿ ಅವರು ಅಂದ್ರೆ. ಮೇಡಮ್, ನಾನು ನನ್ನ ಮಗಳನ್ನ ಹೋಗಿ ನೋಡ್ಬೋದಾ? ಈಗ ಬೇಡ ಅನ್ಸುತ್ತೆ. ಡಾಕ್ಟರ್ ನಿದ್ದೆ ಮಾಡ್ತಿದ್ದಾಳೆ ಅಂತ ಹೇಳಿದ್ರಲ್ಲ, ರೆಸ್ಟ್ ಮಾಡಲಿ, ಡಿಸ್ಟರ್ಬ್ ಮಾಡೋದು ಬೇಡ. ನೀವು ಹೇಗೆ ಹೋಗಿ, ಬೆಳಗ್ಗೆ ಬಂದು ಮಾತಾಡ್ಸಿ. ಅಯ್ಯೋ, ಬೆಳಿಗ್ಗೆನ? ಬೇಡ, ನಾನು ನನ್ನ ಮಗಳನ್ನ ಒಬ್ಬಳೆ ಬಿಟ್ಟು ಎಲ್ಲೂ ಹೋಗೋದಿಲ್ಲ ಮೇಡಮ್. ಒಬ್ಳೇನಾ? ಒಬ್ಳೇ ಎಲ್ಲಿರ್ತಾಳೆ? ನಾನು ಇರ್ತೀನಲ್ಲ. ಅಯ್ಯೋ ಬೇಡ ಮೇಡಮ್, ನೀವು ಇಷ್ಟು ಮಾಡಿರೋದೇ ಹೆಚ್ಚು. ಹೊತ್ತಲ್ಲಿ ಕಾಲ್ ಮಾಡಿದ್ರು ನೀವು ಬಂದು ನಮ್ಗೆ ಎಷ್ಟು ಸಹಾಯ ಮಾಡಿದ್ದೀರಾ. ಈ ನಿಮ್ಮ ಉಪಕಾರನ ನಾನು ಹೇಗೆ ತೀರಿಸ್ಲಿ ಮೇಡಮ್? ನೋಡಿ, ಇದು ನನ್ನ ಡ್ಯೂಟಿ. ಇದರಲ್ಲಿ ಉಪಕಾರದ ಮಾತು ಎಲ್ಲಿ ಬಂತು? ನಾನಿಲ್ಲಿರ್ತೀನಿ ಅಂತ ಹೇಳಿದ್ನಲ್ಲ, ನೀವು ಮನೆಗೆ ಹೋಗಿ ರೆಸ್ಟ್ ಮಾಡಿ. ನಿಮ್ಮ ಮಗಳ ಜವಾಬ್ದಾರಿ ನಂದು, ಸರಿನಾ? ಅಲ್ಲ ಮೇಡಮ್. ಅಲ್ಲಾಗಿಲ್ಲ, ಏನೂ ಇಲ್ಲ. ಹೊರಡಿ ನೀವು. ಶಿವು, ನಂದಿನಿ ಕರ್ಕೊಂಡು ಹೋಗಿ. ನಿನ್ನ ಈ ಸ್ಥಿತಿಗೆ ತಂದವ್ರನ್ನ ಯಾರನ್ನೂ ನಾನು ಬಿಡಲ್ಲ ಉಷಾ. ಇದು ನಾನು ನಿನಗೆ ಮಾಡ್ತಿರೋ ಪ್ರಾಮಿಸ್. ಅಲ್ಲ, ಎಮರ್ಜೆನ್ಸಿ ಅಂತ ಹೋಗಿರೋ ಹುಡುಗಿ ಇಷ್ಟೊತ್ತಾದರೂ ಮನೆಗೆ ಬರಲಿಲ್ಲ ಅಂದರೆ ನಾವೇನು ಅನ್ಕೊಳ್ಳೋಣ? ಅಮ್ಮ, ಸತ್ಯನ್ ಫೋನ್ ಬೇರೆ ಸ್ವಿಚ್ ಆಫ್ ಅಂತ ಬರ್ತಾ ಇದೆ. ನನಗೆ ಭಯ ಆಗ್ತಾರಮ್ಮ. ಅಲ್ಲ, ಈ ಹುಡುಗಿಗೆ ಗೊತ್ತಾಗೋದಾದ್ರೂ ಬೇಡವಾ? ಮನೆಯವರೆಲ್ಲಿಗೂ ಟೆನ್ಷನ್ ಆಗಿರುತ್ತೆ ಅಂತ. ಮುನ್ಸ್ವಾಮಿ ಮಗಳಿಗೆ ಏನೋ ಸಮಸ್ಯೆ ಆಗಿದೆ ಅಂತ ಹೋದ್ಲು. ಅಯ್ಯೋ ದೇವ್ರೆ, ಅಲ್ಲಿ ಏನಾಗಿದೆಯೋ, ಯಾವ ಅಪಾಯದಲ್ಲಿ ಸಿಕ್ಕಾಕೊಂಡಿದ್ದಾಳೋ. ಅಮ್ಮ ಸುಮ್ಮನಿರಮ್ಮ. ಹೆದರ್ಕೊಂಡಿರೋರ ಮೇಲೆ ಹಾವೆಸಿದ್ರು ಅನ್ನೋ ಥರ ನೀನು ಮಾತಾಡಬೇಡ. ಮೊದಲೇ ನನಗೆ ಗಾಬರಿ ಆಗ್ತಾ ಇದೆ. ಆಯಿತು ಕಣೋ. ಕಾರ್ತಿಕ್, ನಿನ್ನ ಹತ್ರ ಆ ಶಿವುದೋ ನಂದಿನಿದೋ ನಂಬರ್ ಇರಬೇಕಲ್ಲ, ಕಾಲ್ ಮಾಡಿ ಕೇಳು ಏನಾಯ್ತು ಅಂತ. ಸರಿಮ್ಮ. ಹಲೋ. ಹಲೋ ಶಿವು ಅವರೇ, ನಾನು ಕಾರ್ತಿಕ್. ಓ ಸರ್, ಹೇಳಿ ಸರ್. ಮೇಡಮ್ ಎಲ್ಲಿ? ಮೊಬೈಲ್ ಬೇರೆ ಆಫ್ ಬರ್ತಾ ಇದೆ. ಸರ್, ಅದೊಂದು ದೊಡ್ಡ ಕತೆ ಸರ್. ಅದಕ್ಕೆ ಮೇಡಮ್ನವರು ಹಾಸ್ಪಿಟಲ್ನಲ್ಲೇ ಉಳ್ಕೊಂಡಿದ್ದಾರೆ. ಹೌದಾ? ಸರಿ, ಮೇಡಮ್ ಸಿಕ್ಕಿದ್ರೆ ಮನೆಗೊಂದು ಫೋನ್ ಮಾಡೋಕ್ಕೆ ಹೇಳಿ. ಸರಿ ಸರ್. ಥ್ಯಾಂಕ್ ಯು. ಕಾರ್ತಿಕ್, ಏನಾಯ್ತು? ಏನು ಹೇಳಿದ್ರು ಅವರು? ಅಮ್ಮ ಮುನಿಸ್ವಾಮಿ ಅವ್ರ ಮಗಳು ಸಿಕ್ಕಿದ್ರಂತೆ. ಸಿಕ್ಕದ್ಲಾ? ಅಬ್ಬಾ, ನೀನು ಯಾಕೆ ಹೇಗಿದೀಯಾ? ಏನಾಯ್ತು? ಆ ಹುಡುಗಿ ಮೇಲೆ ಅದಕ್ಕೆ ಆ ಹುಡುಗಿನ ಹಾಸ್ಪಿಟಲ್ ಕರ್ಕೊಂಡು ಹೋಗಿದಾರಂತೆ.
ಸತ್ಯನೂ ಹಾಸ್ಪಿಟಲಲ್ಲೇ ಇದ್ದಾಳೆ, ಅದಕ್ಕೆ ಅವಳು ಫೋನ್ ಆಫ್ ಆಗಿದೆ. ರಾಮ ಎಂಥ ಕೆಲಸ ಆಗಿದೆಯೋ, ಯಾವ ಪಾಪಿಗಳು ಇಂಥ ಕೆಲಸ ಮಾಡಿದವರು? ಅವ್ರನ್ನ ಮಾತ್ರ ನಮ್ಮ ಸತ್ಯ ಸುಮ್ಮನೆ ಬಿಡಬಾರ್ದು. ಹಾಂ, ಆದರೆ ಆ ಮಗುನೇ ಅನುಭವಿಸ್ಬೇಕಲ್ವೇ? ಎಂಥ ರಾಕ್ಷಸರು. ಕಾರ್ತಿಕ್, ಯಾವುದಕ್ಕೂ ಯಾವ ಹಾಸ್ಪಿಟ್ಲ್ ಅಂತ ಕೇಳ್ಕೊ, ನಾನು ಊರ್ಮಿಳ ಹೋಗಿ ಆ ಹುಡುಗಿನ ಮಾತಾಡ್ಸ್ಕೊಂಡು ಬರ್ತೀವಿ. ಸತ್ಯ ಒಬ್ಳೇ ಇರ್ತಾಳೆ, ನಾ ಹೋದ್ರೆ ಅವಳಿಗೂ ಸ್ವಲ್ಪ ಸಮಾಧಾನ ಆಗ್ಬೋದು. ಪೊಲೀಸವರು ಎಂತೆಂಥ ಕ್ರೈಮ್ ನೋಡ್ಬೇಕಮ್ಮ. ಅವ್ರಿಗೆ ಆದರೆ ಪೊಲೀಸ್ ಅವರೇ ತಿನ್ಬೇಕಲ್ವಾ? ಇದು ಒಂಥರ ಕಷ್ಟನೇ. ಉಷಾ, ಉಷಾ, ಗುಡ್ ಮಾರ್ನಿಂಗ್. ನಿದ್ದೆ ಆಯ್ತಾ? ನಿನಗೋಸ್ಕರ ಕಾಫಿ ತಂದಿದ್ದೀನಿ. ಅಕ್ಕ, ಉಷಾ, ಅಳಬಾರ್ದು. ನಾನು ನಿನ್ನ ಅಕ್ಕ ಬಂದಿದ್ದೀನಲ್ಲ, ಏನೂ ಆಗಲ್ಲ. ಅಕ್ಕ, ಎಲ್ಲ ಹಾಳಾಗೋಯ್ತು. ನನ್ನ ಜೀವನನೇ ಮಣ್ಪಾಲಾಯ್ತು. ಇನ್ನು ನಾನು ಯಾಕೆ ಬದುಕಲಿ? ನನ್ನ ಸತ್ತೋಗ್ಬೇಕಿತ್ತು. ನನಗೆ ಯಾಕಕ್ಕ ಹೀಗಾಯ್ತು? ನಾನು ಏನು ತಪ್ಪು ಮಾಡಿದ್ದೆ? ಉಷಾ, ಸಮಾಧಾನ ಮಾಡ್ಕೊ. ಹಾಗೆಲ್ಲ ಏನೇನೋ ಮಾತಾಡಬಾರ್ದು. ನೀನೇನು ತಪ್ಪು ಮಾಡಿಲ್ಲ, ಅದಕ್ಕೆ ಬದುಕಬೇಕು, ಸರಿನಾ? ಮೊದಲು ಕಾಫಿ ಕೊಡಿ. ಬೇಡ ಅಕ್ಕ, ನಂಗೇನು ಬೇಡ. ನಂಗೆ ಜೀವನನೇ ಬೇಡ.